Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ ದೂರು ನೀಡಲು ಸಹಾಯವಾಣಿ ತೆರೆದಿದ್ದ ಎಸ್ಐಟಿ ಸಹಾಯವಾಣಿಗೆ 30ಕ್ಕೂ ಹೆಚ್ಚು ಕರೆಗಳು ಬಂದಿವೆ. ದೌರ್ಜನ್ಯ ಸಂಬಂಧ 30ಕ್ಕೂ ಹೆಚ್ಚು ಸಂತ್ರಸ್ತರಿಂದ ಕರೆ ಬಂದಿದೆ. ಕರೆ ಮಾಡಿದರೂ ಕೂಡ ದೂರು ನೀಡದೇ ಇರುವಂತಹ ಸಂತ್ರಸ್ತೆಯರು ಹೆಲ್ಪ್ಲೈನ್ ಸಂಪರ್ಕಿಸಲು ಮತ್ತೊಮ್ಮೆ ಎಸ್ಐಟಿ ಮನವಿ ಮಾಡಿದೆ. ಕರೆ ಮಾಡಿದ್ರು ಕೂಡ ಕಂಪ್ಲೇಂಟ್ ಕೊಡೋಕೆ ಕೆಲವರು ಹಿಂಜರಿದಿದ್ದಾರೆ. ಹೆಲ್ಪ್ಲೈನ್ ಸಂಪರ್ಕ ಮಾಡೋಕೆ ಮತ್ತೊಮ್ಮೆ ಎಸ್ಐಟಿ ಮನವಿ ಮಾಡಿದೆ. 6360938947 ಈ ನಂಬರ್ಗೆ ಸಂಪರ್ಕಿಸಿ ದೂರಿಗೆ ಮನವಿ ಮಾಡಲಾಗಿದೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಮಾಹಿತಿ ಸಂಗ್ರಹ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಎಂದಿರುವಂತೆ ಎಸ್ಐಟಿ ಗುರುತು ಮಾಹಿತಿಯನ್ನ ಗೌಪ್ಯವಾಗಿಡ್ತೀವಿ ಅಂತ ಹೇಳಿ ಈ ಒಂದು ಹೆಲ್ಪ್ಲೈನ್ ನಂಬರ್ನ ಓಪನ್ ಮಾಡಲಾಗಿದೆ. ಯಾರ್ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವರು ಒಂದು 30 ಮಂದಿ ಕಾಲ್ ಮಾಡಿದ್ದಾರೆ. ಎಸ್ಐಟಿ ಸಹಾಯವಾಣಿಗೆ ಒಂದು 30 ಕರೆ ಬಂದಿದೆ. ದೌರ್ಜನ್ಯ ಸಂಬಂಧ 30ಕ್ಕೂ ಹೆಚ್ಚು ಸಂತ್ರಸ್ತೆಯರು ಕರೆ ಮಾಡಿ ಆದರೆ ದೂರು ಕೊಡೋಕೆ ಹಿಂದೆ ಮುಂದೆ ನೋಡ್ತಾ ಇದ್ರೆ ಯೋಚನೆ ಮಾಡ್ತಿದ್ದಾರೆ. ಸೊ ನಿಮ್ಮ ಯಾವುದೇ ಐಡೆಂಟಿಟಿ ಅಥವಾ ನೀವು ಯಾರು ಏನು ಅನ್ನೋದ್ರ ಬಗ್ಗೆ ನಾವು ಯಾವುದೇ ಮಾಹಿತಿಯನ್ನು ಹೊರಹಾಕಲ್ಲ. ನೀವು ಕಂಪ್ಲೇಂಟನ್ನು ಕೊಡ್ಬೋದು ಅಂತ ಈಗ 6360938947 ನಂಬರ್ಗೆ ಕರೆ ಮಾಡಿ ಅಂತ ತಿಳಿಸಲಾಗಿದೆ. ಇದು ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ಈಗ ಹೆಲ್ಪ್ಲೈನ್ ನಂಬರ್ ಏನು ಓಪನ್ ಮಾಡಲಾಗಿತ್ತು ಅದಕ್ಕೊಂದು 30 ಕಾಲ್ ಬಂದಿದೆ. 30 ಮಂದಿ ಕರೆ ಮಾಡಿದ್ದಾರೆ. ಜೊತೆಗೆ ತಮಗಾದಂಥ ಅನ್ಯಾಯದ ಬಗ್ಗೆ ಹೇಳಿದ್ದಾರೆ. ಬಟ್ ದೂರು ಕೊಡಿ ಅಂತ ಹೇಳಿದಾಗ ಇನ್ನೂ ಕೂಡ ಮುಂದಾಗಿಲ್ಲ ಅಂತ ಗೊತ್ತಾಗ್ತಾ ಇದೆ. ಸೊ 30ಕ್ಕೂ ಹೆಚ್ಚು ಕರೆ ಎಸ್ಐಟಿಯ ಈ ಸಹಾಯವಾಣಿಗೆ ಬಂದಿದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಈ ಹೆಲ್ಪ್ಲೈನ್ ನಂಬರ್ಗೆ ಎಷ್ಟು ಕರೆಗಳು ಬಂದಿರೋದು ಅಂದರೆ 30ಕ್ಕೂ ಹೆಚ್ಚು ಬಂದಿದೆ ಅಂತ. ಸೊ ಕಾಲ್ ಮಾಡಿದಂಥವ್ರು ಏನಾದರೂ ಕಂಪ್ಲೇಂಟ್ ಕೊಡೋಕೆ ಮುಂದಾಗ್ತಿದ್ದಾರೆ, ಏನೆಲ್ಲ ವಿಚಾರಗಳನ್ನು ತಿಳಿಸಿದಾರಂತೆ ಎಸ್ಐಟಿ ಅವ್ರಿಗೆ? ಅವಿನಾಶ್, ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಸಂಬಂಧಪಟ್ಟಾಗಿ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿದೆ. ಏನು ಏಪ್ರಿಲ್ 28ರಿಂದ ಈ ಒಂದು ತನಿಖೆ ನಡೀತದೆ. ಅದರಲ್ಲಿ ಪ್ರಮುಖವಾಗಿ ಮೇ 5ನೇ ತಾರೀಕು ಎಸ್ಐಟಿ ಒಂದು ಮನವಿಯನ್ನು ಮಾಡಿಕೊಂಡಿತ್ತು ಪತ್ರಿಕಾ ಪ್ರಕಟಣೆ ಮೂಲಕ. ಯಾರ್ಯಾರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ನೇರವಾಗಿ ಈ ಒಂದು ಫೋನ್ ನಂಬರ್ಗೆ ಸಂಪರ್ಕ ಮಾಡ್ಬೋದು ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡಿತ್ತು. ಸೊ ಆ ಮನವಿ ಮಾಡಿಕೊಂಡು 18ರಿಂದ 19 ದಿನ ಆಗಿದೆ. ಈಗ ಅಧಿಕೃತವಾಗಿ ಎಸ್ಐಟಿಯೇ ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸುಮಾರು 30 ಜನರು ಈಗ ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ತಮ್ಮ ದೂರನ್ನ ಅಂದರೆ ತಮ್ಮ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನು ಹಂಚಿಕೊಂಡಿರತಕ್ಕಂಥ ಮಾಹಿತಿ ಅಧಿಕೃತವಾಗಿ ಈಗ ಎಸ್ಐಟಿ ಹೇಳಿರ್ತಕ್ಕಂಥದ್ದು. ಹಾಸನದ ಮಾಧ್ಯಮ ಪ್ರತಿನಿಧಿಗಳಿರ್ತಕ್ಕಂಥ ಅಧಿಕೃತವಾಗಿರ್ತಕ್ಕಂಥ ವಾರ್ತಾ ಇಲಾಖೆಯ ವಾಟ್ಸಪ್ ಗ್ರೂಪ್ಗೆ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಇದುವರೆಗೆ 30 ಜನರು ಅಂದರೆ ಈ ಒಂದು ಫೋನ್ ನಂಬರ್ಗೆ ಸಂಪರ್ಕ ಮಾಡಿದ್ದಾರೆ. ಇನ್ನೂ ಯಾರಾದರೂ ಕೂಡ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವ್ರು ಇದ್ದರೆ ನೇರವಾಗಿ ಈ ಒಂದು ಫೋನ್ ನಂಬರ್ಗೆ ಕರೆ ಮಾಡಬಹುದು ಮತ್ತು ತಮ್ಮ ಮಾಹಿತಿಯನ್ನು ಕೊಡ್ಬೋದು ಅಂತಕ್ಕಂಥ ರಿಕ್ವೆಸ್ಟನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅವಿನಾಶ್, ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಈ ಒಂದು ಮಾಹಿತಿ ಕೊಟ್ಟವ್ರನ್ನ ಯಾವುದೇ ಕಾರಣದ ಮಾಹಿತಿನ ಬಹಿರಂಗ ಮಾಡೋದಿಲ್ಲ, ಅಥವಾ ನೀವು ನಮ್ಮ ಬಳಿಗೆ ಬಂದು ನೀವು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ ಅಥವಾ ಮಾಹಿತಿ ಹಂಚಿಕೊಳ್ಬೇಕಾಗಿಲ್ಲ. ನೀವು ನಮಗೆ ಫೋನ್ ಕರೆ ಮಾಡಿದ್ರೆ ಸಾಕು, ನಮ್ಮ ತಂಡ ನೇರವಾಗಿ ನಿಮ್ಮ ಹತ್ರ ಬರುತ್ತೆ, ಗೌಪ್ಯವಾಗಿರುತ್ತೆ. ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಕೂಡ ಗೌಪ್ಯವಾಗಿರ್ತೀವಿ. ನೀವು ಯಾರು ನಮಗೆ ಮಾಹಿತಿ ಕೊಟ್ಟಿದ್ದೀರಿ ಅಥವಾ ದೂರು ಕೊಡ್ತೀರಿ ಅದೆಲ್ಲವನ್ನು ಕೂಡ ಅತ್ಯಂತ ಗೌಪ್ಯವಾಗಿ ಕಾಪಾಡ್ಕೊಳ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಡೋ ಮೂಲಕ ಮತ್ತೊಮ್ಮೆ ಈಗ ಈ ಎಸ್ಐಟಿ ಮನವಿಯನ್ನು ಮಾಡಿದೆ. ಯಾರಾದರೂ ದೂರು ಕೊಡೋದಿದ್ರೆ ಈ ನಂಬರ್ಗೆ ಸಂಪರ್ಕ ಮಾಡಿ ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿಕೊಂಡಿದೆ. ಅವಿನಾಶ್, ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಎಲ್ಲ ಆಂಗಲ್ ಕೂಡ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇದುವರೆಗೆ ಏನು 30 ಕರೆಗಳು ಬಂದಿದೆ, ಆ ಕರೆಗಳೆಲ್ಲವೂ ಕೂಡ ದೂರಾಗಿ ಕನ್ವರ್ಟ್ ಆಗ್ತವ ಅಥವಾ ಅವರೆಲ್ಲರೂ ಕೂಡ ದೂರು ಕೊಡಲಿಕ್ಕೆ ಮುಂದಾಗಿರತಕ್ಕಂಥದ್ದು ಇನ್ನೂ ಕೂಡ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಆದರೆ ಎಸ್ಐಟಿ ಮಾತ್ರ ಬಂದಿರತಕ್ಕಂಥ 30 ಕರೆಗಳನ್ನು ಆಧರಿಸಿ ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಅದರಿಂದ ಏನಾದ್ರು ಹೆಚ್ಚಿನ ಮಾಹಿತಿ ಸಿಗಬಹುದಾ ಅಥವಾ ಅವ್ರು ಯಾರಾದರೂ ದೂರು ಕೊಡ್ಲಿಕ್ಕೆ ಮುಂದಾಗಬಹುದಾ, ಈ ಎಲ್ಲ ಆಂಗಲ್ ಕೂಡ ಮಾಹಿತಿ ಸಂಗ್ರಹ ಮಾಡ್ತಕ್ಕಂಥ ಕೆಲಸವನ್ನು ಎಸ್ಐಟಿ ಮಾಡ್ತಾ ಇದೆ. ಅವಿನಾಶ್, ಧನ್ಯವಾದ ಮಂಜುನಾಥ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.